ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಟಿಕೆಟ್ ತಪ್ಪಿದ್ದು ಎಚ್ ಡಿ ದೇವೇಗೌಡರು ಅಂತ. ಇದಕ್ಕಿಂತಲೂ ಅದ್ಭುತವಾದಂತಹ ವಿಷಯ ಬೇಕಾ? ಜಗತ್ತಿನಲ್ಲಿ 7ನೇ ಅದ್ಭುತ ಅಂತಾರಲ್ಲ, ಇದು ಅದ್ರ ಮುಂದುವರೆದ ಅದ್ಭುತ, ಇದು ಮುಂದುವರೆದ ಭಾಗವಾದ ಅದ್ಭುತ. ಪಾಪ ನಮ್ಮ ಹಳೆ ಸ್ನೇಹಿತರು ಅವರು ಒಬ್ರು ವೆಂಕಟೇಶ್ ಅವರು ಹೇಳಿದ್ದಾರೆ, ನೆಂಟರು ಬೇರೆ ಅವರು ಅಲ್ವೇ ಹೇಳ್ಕೊಂಡವ್ರೆ. ಅವ್ರು ಯಾಕೆ ಬಂದ್ರು ರಾಜಕಾರಣದಲ್ಲಿ, ಯಾವ್ಯಾವ ಟೋಪಿ ಹಾಕಿ ಹೋಗಿದ್ರು, ಬಹಳ ವಿಷಯಗಳಿವೆ. ಅವ್ರು ಹೋಗಿದ್ದು ಅವತ್ತು 2004ರಲ್ಲಿ ಮಂತ್ರಿ ಮಾಡಲಿಲ್ಲ ಅಂತೇಳಿ ಪಕ್ಷ ಬಿಟ್ಟು ಹೋಗಿದ್ದು ಅವ್ರ ಜೊತೆನಲ್ಲಿ. ಆ ಟೀಮಲ್ಲಿ 8 ಜನ ಹೋದ್ರಲ್ಲ, 58 ಜನದಲ್ಲಿ 8 ಜನ ಹೋದ್ರಲ್ಲ. ಇವ್ರು ದುಡಿಮೆ ಮಾಡಿ ಗೆದ್ದಿದ್ರೆ ಅವತ್ತು 58 ಜನ ಇವ್ರ ಹೆಸರಲ್ಲಿ ಗೆದ್ದಿದ್ರೆ 8 ಜನ ಯಾಕೆ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಲ್ವೇ? ಯಾಕೆ ಅವರಿಂದ ಬರೀ 8 ಜನ ಹೋದ್ರು? 50 ಜನ ಯಾಕೆ ದೇವೇಗೌಡರ ಜೊತೆ ಉಳಿದ್ರು ಅವತ್ತಿನ ರಾಜಕಾರಣದಲ್ಲಿ? ಆಮೇಲೆ ನಾನು ಹೋಗಿದ್ದಲ್ಲ, ಅವರೇ ಕಳಿಸ್ಬಿಟ್ರು ಅಂತಾರಲ್ಲ. ಆಮೇಲೆ ಅದೇನೋ 2004ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರ್ದು ಅಂತೇಳಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಪ್ಕೊಳ್ಳದೆ ಕಾಂಗ್ರೆಸ್ ಜೊತೆ ಸೇರಿದೆ ಅಂತ ಹೇಳ್ತಾರಲ್ಲ 2004. ಇವತ್ತು ಆ ಅಭಿಮಾನಿ ಪ್ರಕಾಶದಿಂದ ವೆಂಕಟೇಶ್ ಬದುಕಿದ್ದಾರೆ, ಅದಷ್ಟೇ ಅಲ್ಲ ಅಗ್ನಿ ಶ್ರೀಧರ್ ಬದುಕಿದ್ದಾರೆ. ವೆಂಕಟೇಶ್ ಅವ್ರ ಮನೆಯಲ್ಲಿ ಇವತ್ತು ನಮ್ಮ ಮುಂದೆ ಅವತ್ತಿನ ಬಿಜೆಪಿ ಉಸ್ತುವಾರಿ ಅರುಣ್ ಜೇಟ್ಲಿ ಬದುಕಿಲ್ಲ. ಇವತ್ತು ಅವ್ರ ಮನೆಗೆ ಕಾಫಿಗೆ ನಾನು ಕರೆಸ್ಕೊಂಡು ವಾಮನಾಚಾರ್ಯ ಇದ್ದಾರೆ. ಇನ್ನು ಏನ್ ಆಫರ್ ನನಗೆ ಕೊಟ್ಟಿದ್ರು 2004ರಲ್ಲಿ. ಇವತ್ತು ಒರಿಸ್ಸಾದಲ್ಲಿ ಆದಂತ ರೀತಿಯಲ್ಲಿ ಏನು ಹೊಂದಾಣಿಕೆ ಇದೆ, ಒರಿಸ್ಸಾದಲ್ಲಿ ನವೀನ್ ಪಟ್ನಾಯಕ್ ಅವ್ರಿಗೂ ಬಿಜೆಪಿಗೂ ಅದೇ ರೀತಿಯ ಸಂಬಂಧ ನಾವು ಬೆಳೆಸ್ಕೊಳ್ಳಿಕ್ಕೆ ಸಿದ್ಧ ಇದ್ದೇವೆ, ನಿನಗೆ ನಾಯಕತ್ವ ಕೊಡ್ತೀವಿ ಅಂತ ಹೇಳಿ ಇದೇ ಅರುಣ್ ಜೇಟ್ಲಿ ಅವರು ನನಗೆ ಆಫರ್ ಕೊಟ್ಟಂತದ್ದು. ಸಿದ್ದರಾಮಯ್ಯನವ್ರಿಗಲ್ಲ 2004. ಇನ್ನವರೆಲ್ಲ ಬದುಕಿದ್ದಾರೆ. ಯಾರ ಮುಂದೆ ಚರ್ಚೆ ಆಯ್ತು ಅನ್ನೋದಕ್ಕೆ ನಾನು ಇಲ್ಲಿ ಈಗ ಕತೆ ಕಟ್ತಾ ಇಲ್ಲ.